ಬಳ್ಳಾರಿ ಜೈಲಲ್ಲಿ ಚೇರ್ಗಾಗಿ ದರ್ಶನ್ ಬೇಡಿಕೆಯನ್ನ ಇಡ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಕೊಲೆ ಆರೋಪಿ ದರ್ಶನ್ಗೆ ಕೊನೆಗೂ ಕೂಡ ಟಿವಿ ಭಾಗ್ಯ ಕರುಣಿಸಲಾಗಿದೆ. ಇನ್ನೊಂದು ಕಡೆಗೆ ಅಸಭ್ಯವಾಗಿ ಚಿಹ್ನೆಗಳನ್ನ ತೋರಿಸ್ಕೊಂಡು ಸುದ್ದಿಯಲ್ಲಿದ್ದಂತಹ ದಾಸ ಸಡನ್ ಆಗಿ ಕೂಲ್ ಡೌನ್ ಆಗಿದ್ದಾರೆ. ರೇಣುಕಾಸ್ವಾಮಿ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ FSLಗೆ ಮತ್ತೊಂದು ಸಲ ರಿಪೋರ್ಟ್ ಅನ್ನು ಬಯಸಿದ್ದಾರೆ ಪೊಲೀಸರು. ಏನೇನಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಳ್ಳಾರಿ ಜೈಲಲ್ಲಿ ಚೇರ್ಗೆ ದರ್ಶನ್ ಡಿಮ್ಯಾಂಡ್. ಬೆನ್ನು ನೋವಿನಿಂದ ಬಳಲುತ್ತಿದ್ದಾರಾ ದಾಸ? ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ದಿನಕ್ಕೊಂದು ಬೇಡಿಕೆ ಇಡ್ತಾ ಇದ್ದಾರೆ. ಸರ್ಜಿಕಲ್ ಚೇರ್, ಟಿವಿ, ವಿಟಮಿನ್ ಟ್ಯಾಬ್ಲೆಟ್ ಬಳಿಕ ಕೊಲೆ ಆರೋಪಿ ದರ್ಶನ್ ಕುಳಿತುಕೊಳ್ಳೋದಕ್ಕೆ ಚೇರ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ. ನಿನ್ನೆ ಕೋರ್ಟ್ನಲ್ಲಿ ಚೇರ್ ಬಗ್ಗೆ ಪ್ರಸ್ತಾಪ ಮಾಡಿದ್ದ ದರ್ಶನ್ ಪರ ವಕೀಲರು ಜೈಲಧಿಕಾರಿಗಳು ಚೇರ್ ಕೊಡ್ತಿಲ್ಲ ಅಂತ ಆರೋಪಿಸಿದರು. ಆರೋಪಿ ದರ್ಶನ್, ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ನೆಲದ ಮೇಲೆ ಕುಳಿತುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಚೇರ್ ಕೊಡಿ ಅಂದರೆ ಕೊಡ್ತಿಲ್ಲ, ದಯವಿಟ್ಟು ಚೇರ್ ಕೊಡಿಸಿ ಅಂತ ಜಡ್ಜ್ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಜೈಲು ಮೂಲಗಳ ಮಾಹಿತಿ ಪ್ರಕಾರ ಜೈಲಿನಲ್ಲಿ ಇದುವರೆಗೂ ಆರೋಪಿ ಚೇರ್ ಕೇಳಿಲ್ಲ. ಸ್ಪೆಸಿಫಿಕ್ ಕೋರ್ಟ್ ಆರ್ಡರ್ ಅಥವಾ ಮೇಲಧಿಕಾರಿಗಳ ಆದೇಶ ಬಂದರೆ ಮಾತ್ರ ಚೇರ್ ಕೊಡೋದಾಗಿ ಜೈಲು ಅಧಿಕಾರಿಗಳು ತಿಳಿಸಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ಕೊಲೆ ಆರೋಪಿ ದರ್ಶನ್ ಒಂದೊಂದೇ ಬೇಡಿಕೆಗಳನ್ನ ಜೈಲಿನ ಅಧಿಕಾರಿಗಳ ಮುಂದೆ ಇಡ್ತಾ ಇದ್ದಾರೆ. ಆದರೆ ನಿನ್ನೆಯೂ ಸಹಿತ ಕೋರ್ಟ್ ಕಲಾಪದ ವೇಳೆ ಅವರ ಪರವಾಗಿರ್ತಕ್ಕಂಥ ವಕೀಲರು ನ್ಯಾಯಾಧೀಶರ ಮುಂದೆ ಒಂದು ಪ್ಲಾಸ್ಟಿಕ್ ಚೇರ್ಗಾಗಿ ಮನವಿಯನ್ನ ಮಾಡಿದ್ರು. ಅಂದ್ರೆ ಪ್ಲಾಸ್ಟಿಕ್ ಚೇರ್ನ ಕೇಳಿದ್ರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಕೊಡ್ತಾ ಇಲ್ಲ, ಹೀಗಾಗಿ ನೀವು ಅವರಿಗೆ ಹೇಳಬೇಕು, ಬೆನ್ನು ನೋವಿನ ಸಮಸ್ಯೆ ಇರೋದ್ರಿಂದ ಒಂದು ಪ್ಲಾಸ್ಟಿಕ್ ಚೇರ್ನ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ರು. ಆದರೆ ನ್ಯಾಯಾಧೀಶರು ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನಾದರೂ ಇದ್ರೆ ಕೊಡ್ತಾರೆ, ಈಗ ನೀವು ಹೋಗಿ ಜೈಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ರೆ. ಆದರೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ದರ್ಶನ್ ಅವರು ಇದುವರೆಗೂ ಸಹಿತ ಜೈಲಿನಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಚೇರ್ನ ಕೇಳಿಲ್ಲ, ಹೀಗಾಗಿ ಮ್ಯಾನ್ಯುವಲ್ ಅಲ್ಲಿಯೂ ಸಹಿತ ಅದಿಲ್ಲ. ಒಂದು ವೇಳೆ ಕೋರ್ಟ್ ನಮಗೆ ಅಧಿಕೃತವಾಗಿ ಆದೇಶ ಮಾಡಿದ್ರೆ ಅಥವಾ ನಮ್ಮ ಮೇಲಾಧಿಕಾರಿಗಳು ಹೇಳಿದ್ರೆ ಮಾತ್ರ ಪ್ಲಾಸ್ಟಿಕ್ ಚೇರ್ನ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ರೆ. ಒಂದು ಮಾಹಿತಿಯ ಪ್ರಕಾರ ಇದುವರೆಗೂ ಸಹಿತ ದರ್ಶನ್ ಅವರು ಪ್ಲಾಸ್ಟಿಕ್ ಚೇರ್ನ ಕೇಳಿರದೇ ಇದ್ದಿದ್ರಿಂದಾಗಿ ಜೈಲಾಧಿಕಾರಿಗಳು ನಾವು ಸದ್ಯಕ್ಕೆ ಚೇರನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಸ್ಪಷ್ಟಪಡಿಸಿದ್ರೆ. ಹೀಗಾಗಿ ಬಹುತೇಕ ದರ್ಶನ್ ಅವರಿಗೆ ಆದೇಶ ಬರೋವರೆಗೂ ಚೇರ್ ಸಿಗೋದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಕೊಲೆ ಆರೋಪಿ ದರ್ಶನ್ಗೆ ಕೊನೆಗೂ ಟಿವಿ ಭಾಗ್ಯ. ಸರ್ಕಾರಿ ಚಾನೆಲ್ಗಳ ವೀಕ್ಷಣೆಗಷ್ಟೇ ಅವಕಾಶ. ಜೈಲಿನಲ್ಲಿ ಟಿವಿಗಾಗಿ 15 ದಿನಗಳಿಂದ ಕಿರಿಕ್ ಮಾಡ್ತಾ ಇದ್ದ ಆರೋಪಿ ದರ್ಶನ್ಗೆ ಕೊನೆಗೂ ಟಿವಿ ಭಾಗ್ಯ ಸಿಕ್ಕಿದೆ. ಆರೋಪಿ ದರ್ಶನ್ ಇರುವ ಸೆಲ್ಗೆ ಕೊನೆಗೂ ಟಿವಿ ಅಳವಡಿಸಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15ರ ಕೋಣೆಗೆ ಜೈಲು ಸಿಬ್ಬಂದಿ 32 ಇಂಚಿನ ಟಿವಿಯನ್ನು ಅಳವಡಿಸಿದ್ದಾರೆ. ಆದರೆ ಸರ್ಕಾರಿ ಚಾನೆಲ್ಗಳ ವೀಕ್ಷಣೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆಳವಣಿಗೆ ತಿಳಿದುಕೊಳ್ಳೋದಕ್ಕೆ ಹಾತೊರೆಯುತ್ತಿದ್ದ ದರ್ಶನ್ಗೆ ಕೊಂಚ ನಿರಾಸೆಯಾಗಿದೆ. ವಕೀಲರ ಪತ್ರ ಬೆನ್ನಲ್ಲೇ ಬದಲಾದ ದರ್ಶನ್ ವರ್ತನೆ. ಪದೇ ಪದೇ ದುರ್ನಡತೆ ತೋರುತ್ತಿದ್ದ ದಾಸ ಸೈಲೆಂಟ್. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆರೋಪಿ ದರ್ಶನ್ ವರ್ತನೆ ಬದಲಾಗಿದೆ. ತಮ್ಮ ವರ್ತನೆ ಬದಲಾಯಿಸಿಕೊಳ್ಳುವಂತೆ ದರ್ಶನ್ ಪರ ವಕೀಲರು ಪತ್ರದ ಮೂಲಕ ಕಿವಿ ಮಾತು ಹೇಳಿದರು. ದುರ್ನಡತೆ ತೋರಿದ್ರೆ ಜೈಲಲ್ಲಿ ಕಿರಿಕ್ ಮಾಡಿಕೊಂಡ್ರೆ ಜಾಮೀನಿಗೆ ಅಡ್ಡಿಯಾಗುತ್ತೆ ಅಂತ ಪತ್ರದ ಮುಖೇನ ಎಚ್ಚರಿಸಿದರು. ವಕೀಲರ ಪತ್ರ ತಲುಪಿದ ನಂತರ ದರ್ಶನ್ ಸೈಲೆಂಟ್ ಆಗಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆ ಪತ್ನಿ ಹಾಗೂ ಆಪ್ತರು ಜೈಲಿಗೆ ಬಂದಾಗ ನಗುತ್ತಾ ದರ್ಶನ್ ಬಂದಿದ್ದರು. ಪತ್ನಿ ಹಾಗೂ ಆಪ್ತರ ಭೇಟಿ ಬಳಿಕವೂ ನಗುತ್ತಲೇ ಸೆಲ್ಗೆ ಹೋಗಿದ್ದರು.
ಕೊಲೆ ಆರೋಪಿ ದರ್ಶನ್ ನಿತ್ಯವೂ ಒಂದೊಂದು ರೀತಿಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜಿಲ್ಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡ್ಕೊಳ್ತಾ ಇದ್ರು. ಮತ್ತೊಂದು ಕಡೆಗೆ ಇತ್ತೀಚೆಗೆ ತನ್ನ ಮಾಧ್ಯಮಗಳ ಕ್ಯಾಮ್ರಾ ಕಂಡು ತಮ್ಮ ಮಧ್ಯದ ಬೆರಳನ್ನು ತೋರೋದ್ರ ಮೂಲಕ ದುರ್ನಡತೆಯನ್ನು ಕೂಡ ತೋರಿದ್ರು. ಹೀಗಾಗಿ ಎಲ್ಲವನ್ನೂ ಕೂಡ ಗಮನಿಸಿರ್ತಕ್ಕಂಥ ಅವರ ವಕೀಲರು ಈಗ ಬೆಂಗಳೂರಿನಿಂದ ಒಂದು ಪತ್ರವನ್ನು ಬರೆದಿದ್ರು. ಅಂದ್ರೆ ನಿಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳಿ, ಒಂದು ವೇಳೆ ಇದೇ ರೀತಿಯ ದುರ್ನಡತೆಯನ್ನು ತೋರಿಸ್ತಾ ಹೋದ್ರೆ ಮುಂದೆ ಜಾಮೀನಿಗೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವ್ರನ್ನ ಎಚ್ಚರಿಸಿದ್ರು. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ನಿನ್ನೆ ಅವರ ಪತ್ನಿ ಮತ್ತು ಆಪ್ತರು ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆಗೆ ಬದಲಾಗಿದ್ದಾರೆ ಅಂತ ಕಾಣಿಸ್ತು. ಯಾಕಂದ್ರೆ ಜೈಲಿನ ಸೆಲ್ನಿಂದ ಹೊರಗಡೆ ಬರುವಾಗ ನಗನಗ್ತನ ಹಸನ್ಮುಖಿಯಾಗಿ ಬಂದ್ರು ಮತ್ತು ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಅದೇ ರೀತಿ ಹೋದ್ರು. ಒಟ್ಟಾರೆ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರಿಗೆ ಅವರ ವಕೀಲರು ಬರೆದಂತ ಪತ್ರದ ಮನವರಿಕೆ ಆಗಿದೆ. ಒಂದ್ ವೇಳೆ ನನ್ನ ನಡತೆ ಬದಲಾಗದೇ ಇದ್ರೆ ಮುಂದೆ ಜಾಮೀನಿಗೆ ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದನ್ನ ಅರಿತಿರುವಂತಹ ದರ್ಶನ್ ಸಂಪೂರ್ಣವಾಗಿ ತಮ್ಮ ವರ್ತನೆಯನ್ನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಬದಲಾಯಿಸಿಕೊಂಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆ. ಇನ್ನೆರಡು ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಸಾಧ್ಯತೆ. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗಿದೆ. ದರ್ಶನ್ ವಿರುದ್ಧ ಸಿಕ್ಕಿರುವ ಪ್ರಬಲ ಸಾಕ್ಷಿಗಳ ಬಗ್ಗೆಯೇ ಚಿಂತೆಯಾಗಿದೆ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಗಮನಕ್ಕೆ ತಂದಿದ್ದಾರೆ. ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಜಾಮೀನಿಗೆ ಅರ್ಜಿ ಹಾಕೋದಾಗಿ ಧೈರ್ಯ ತುಂಬಿದ್ರು. ಇದೀಗ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ನಿನ್ನೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಪರ ವಕೀಲರು ಹಾಗೆ ದರ್ಶನ್ ಸ್ನೇಹಿತರು ಬಳ್ಳಾರಿ ಜೈಲಲ್ಲಿ ದರ್ಶನ್ರನ್ನ ಭೇಟಿಯಾಗಿದ್ದರು. ಈ ಸಂದರ್ಭದಲ್ಲಿ ದರ್ಶನ್ ಪತ್ನಿ ಚಾರ್ಜ್ ಶೀಟ್ನಲ್ಲಿನ ಕೆಲ ಅಂಶಗಳನ್ನು ಹೇಳಿದ್ದಾರೆ. ಹೊರಗೆ ಏನೇನು ನಡೀತಿದೆ ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಹೇಗೆಲ್ಲ ನಡೆಸಲಾಗ್ತಿದೆ, ಯಾವಾಗ ಜಾಮೀನಿಗೆ ವಕೀಲರು ಅರ್ಜಿಯನ್ನು ಹಾಕ್ತಾರೆ, ಚಾರ್ಜ್ ಶೀಟ್ನಲ್ಲಿರೋ ಅಂಶಗಳು ಈ ಎಲ್ಲವನ್ನು ಕೂಡ ದರ್ಶನ್ಗೆ ವಿವರವಾಗಿ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇನ್ನು ವಕೀಲರು ಕೂಡ ದರ್ಶನ್ ಜೊತೆ ಮಾತನಾಡಿ ಯಾವುದೇ ಭಯ ಪಡೋದು ಬೇಡ, ಇನ್ನೇನು ಒಂದೆರಡು ಮೂರು ದಿನಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಅದರ ರಿಪೋರ್ಟ್ ನಮ್ಮ ಕೈ ಸೇರುತ್ತೆ, ಅದು ಕೈ ಸೇರಿದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಹಾಕ್ತೀವಿ, ಅಲ್ಲಿಯವರೆಗೂ ಕೂಡ ನೀವು ಆರಾಮಾಗಿರಿ, ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಿದೆ, ಇದೀಗ ಚಾರ್ಜ್ ಶೀಟನ್ನು ಸ್ಟಡಿ ಮಾಡಲಾಗ್ತಿದೆ, ಅದು ಮುಗಿದ ಬಳಿಕ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ವಕೀಲರು ಕೂಡ ದರ್ಶನ್ಗೆ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೇಳಿಬರ್ತಿದೆ. ರೇಣುಕಾಸ್ವಾಮಿ ಫೋಟೋಗಳು ಮತ್ತೆ ಎಫ್ಎಸ್ಎಲ್ಗೆ. A10 ವಿನಯ್ ಮೊಬೈಲ್ ರಿಟ್ರೀವ್ಗೆ ಮತ್ತೆ ರವಾನೆ. ರೇಣುಕಾಸ್ವಾಮಿ ಹತ್ಯೆಯ ಫೋಟೋಗಳು ಮತ್ತೆ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರಂತೆ. ಹೈದರಾಬಾದ್ನಲ್ಲಿ ರಿಟ್ರೀವ್ ಆದ ಫೋಟೋಗಳನ್ನು ಮತ್ತೆ ಬೆಂಗಳೂರು ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. A10 ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದ್ದ ರೇಣುಕಾಸ್ವಾಮಿ ರಕ್ತ ಸಿಕ್ತ ಫೋಟೋಗಳು, ನಿತ್ರಾಣಗೊಂಡಿರುವ ಫೋಟೋ, ಕೈ ಮುಗಿಯುತ್ತಿರುವ ಫೋಟೋ ರಿಟ್ರೀವ್ಗೆ ರವಾನಿಸಲಾಗಿದೆ. ರೇಣುಕಾಸ್ವಾಮಿಯ ಮೇಲೆ RR ನಗರದ ಶೆಡ್ನಲ್ಲಿ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲ ಫೋಟೋಗಳನ್ನು ತೆಗೆಯಲಾಗಿತ್ತು. ಆ ಫೋಟೋಗಳು ಕೂಡ ಮಾಧ್ಯಮಗಳಲ್ಲಿ ಹೊರಗಡೆ ಬಂದಿದ್ವು. ಪಬ್ಲಿಕ್ ಟಿವಿಯಲ್ಲಿ ಆ ಫೋಟೋವನ್ನು ಸಹ ನಾವು ತೋರಿಸಿದ್ದು. ಆ ಫೋಟೋದಲ್ಲಿ ರೇಣುಕಾಸ್ವಾಮಿ ತನ್ನ ರಕ್ತ ಸಿಕ್ತ ಮೈಯಲ್ಲಿ ಎಲ್ಲೋ ಒಂದು ಕಡೆ ಪ್ರಾಣ ಭಿಕ್ಷೆಯನ್ನು ಬೇಡ್ತಿದ್ದ. ಬಿಟ್ಬಿಡಿ, ನನ್ನನ್ನು ತಪ್ಪಾಗೋಯ್ತು, ನಾನು ಇನ್ನು ಮುಂದೆ ಈ ರೀತಿಯಾಗಿ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪರಿಪರಿಯಾಗಿ ಕೇಳ್ಕೊಳ್ತಿದ್ದಂತಹ ಆ ಫೋಟೋಗಳವು. ಆ ಫೋಟೋಗಳನ್ನು ಇದೀಗ ಆರೋಪಿಗಳ ಪರ ವಕೀಲರು ಅದನ್ನು AI ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಿದ್ದಾರೆ. ಹೀಗಾಗಿ ನಿನ್ನೆ ಕೋರ್ಟ್ನಲ್ಲಿ ತನಿಖಾಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಒಂದು ಫೋಟೋಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂತಹ ವಿನಯ್ ಮೊಬೈಲ್ ಏನಿದೆ ಆ ಮೊಬೈಲನ್ನು ಮತ್ತೆ FSLಗೆ ಕಳಿಸ್ತೀವಿ. ಈ ಫೋಟೋಗಳು ಹೈದರಾಬಾದ್ನ CSFLನಿಂದ ಬಂದಿದ್ದಂತಹವು. ಹೀಗಾಗಿ ಆ ಹೈದರಾಬಾದ್ನ CSFLನಿಂದ ಬಂದಂತಹ ರಿಪೋರ್ಟ್ನ ಫೋಟೋಗಳೇನಿದೆ ಅದನ್ನು ಮತ್ತೆ ಬೆಂಗಳೂರಿನ FSLಗೆ ಕಳಿಸಿ ಅದನ್ನು ಪರೀಕ್ಷೆಗೆ ಒಳಪಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ನ್ಯಾಯಾಧೀಶರು ಸಹ ಇದಕ್ಕೆ ಅಸ್ತು ಹೊಂದಿದ್ದಾರೆ. ಬಹುಶಃ ಬೆಂಗಳೂರಿನ FSLನ ರಿಪೋರ್ಟ್ ಬಂದ ಬಳಿಕ ಅದು AI ತಂತ್ರಜ್ಞಾನದ ಅಥವಾ ಇವರು ಆರೋಪಿಸಿದಂತೆ ಪೊಲೀಸರು ಇಲ್ಲ ಅದು ಒರಿಜಿನಲ್ ಫೋಟೋ ಅಂತ ಹೇಳ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಪೊಲೀಸರು ಇದೀಗ ಮತ್ತೆ ವಿನಯ್ನ ಮೊಬೈಲನ್ನು FSLಗೆ ಕಳಿಸೋದಕ್ಕೆ ತಯಾರಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಫೋಟೋಗಳ ಬಗ್ಗೆ ಆರೋಪಿ ಕುಟುಂಬಸ್ಥರು ನಾನಾ ರೀತಿ ಆರೋಪಿಸಿದರು. ಒರಿಜಿನಲ್ ಅಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಈ ಕಾರಣಕ್ಕೆ ರೇಣುಕಾ ಫೋಟೋಗಳ ಮರುಪರಿಶೀಲನೆಗೆ ಪೊಲೀಸರು ಕೈ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು. ವಿನಯ್ ಮೊಬೈಲಲ್ಲಿ ರಿಟ್ರೀವ್ ಮಾಡಿದ ಫೋಟೋಸ್ ಈ ಕೇಸ್ನ ಪ್ರಮುಖ ಸಾಕ್ಷ್ಯವಾಗುತ್ತೆ. ಆ ಕಾರಣಕ್ಕಾಗಿ ಅದನ್ನು AI ಅಂದಿದ್ರು, ಅದನ್ನು ಮತ್ತೆ ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಮತ್ತೆ ರಿಟ್ರೀವ್ ಮಾಡ್ಕೊಳ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಪ್ರೂವ್ ಮಾಡ್ತಾರೆ. ಆಗ ಬಹಳ ದೊಡ್ಡ ತಿರುವನ್ನು ಈ ಸಾಕ್ಷ್ಯ ಕೊಡುತ್ತೆ ಅಂದ್ರೂ ಕೂಡ ತಪ್ಪಾಗಲ್ಲ.